ರಾಮ ಮಂದಿರ ಮತ್ತು ರಾಮಲಲ್ಲನ ಪ್ರತಿಷ್ಠಾಪನೆ ಆದ ಬಳಿಕ ಅಯೋಧ್ಯೆಯ ರಾಮಪಥದ ಸದ್ಯದ ವಾಸ್ತವ ಸ್ಥಿತಿಯನ್ನು ಗಮನಿಸಿ ಇದೀಗ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ರಾಮಪಥಿಗೆ ಬರುವುದಕ್ಕೆ ಅವಕಾಶವನ್ನ ಈಗಾಗಲೇ ಕಲ್ಪಿಸಿಕೊಟ್ಟಿದೆ. ಅಸಂಖ್ಯಾತ ಜನ ಇಲ್ಲಿ ಭಕ್ತಾದಿಗಳು, ರಾಮನ ಭಕ್ತರು ಈ ಒಂದು ಪ್ರದೇಶದಲ್ಲಿ ಬಂದು ನಿಂತಿರುವಂತಹ ದೃಶ್ಯಾವಳಿಗಳು ನಮ್ಮ ಕ್ಯಾಮರಾಮನ್ ಪವನ್ ತಮಗೆ ದೃಶ್ಯಾವಳಿಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ ರಾಮನ ಭಕ್ತರನ್ನು ಕಂಟ್ರೋಲ್ ಮಾಡೋದಕ್ಕೆ ಇವರಲ್ಲಿ ಸಾಧ್ಯವಾಗ್ತಿಲ್ಲ ಅನ್ನೋದು ಕೂಡ ಇಲ್ಲಿ ಗೋಚರವಾಗುತ್ತೆ. ಸಹಜವಾಗಿ ಇಂತಹ ದೃಶ್ಯಾವಳಿಗಳು ಈ ಅಯೋಧ್ಯೆಯಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯವಿದೆ. ರಾಮನ ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಇಲ್ಲಿ ರಾಮನ ಭಕ್ತರು ನೋಡಿ, ಅವರ ಉತ್ಸಾಹ ಎಲ್ಲವೂ ಕೂಡ ಖುಷಿ, ಸಂಭ್ರಮ. ಈ ಒಂದು ಸಂಭ್ರಮಕ್ಕೆ ಪಾರವೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೋಚರವಾಗ್ತಿದೆ. ಪೊಲೀಸ್ನವರು ಈ ಒಂದು ಭಕ್ತಾದಿಗಳನ್ನ, ಇಲ್ಲಿನ ಜನರನ್ನ, ಯಾತ್ರಿಕರನ್ನ ಸಾಕಷ್ಟು ಇಲ್ಲಿ ಕಂಟ್ರೋಲ್ ಮಾಡುವನ್ನ ಹತೋಟಿಗೆ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ರಸ್ತೆಗೆ ಯಾರು ಇಳಿಬೇಡಿ, ಎಲ್ಲರೂ ಪಾದಚಾರಿಗಳ ಮಾರ್ಗದಲ್ಲಿ ಇರುವಂತಹ ಸರ್ವಿಸ್ ಒಂದು ಇದರಲ್ಲಿ ಫುಟ್ಪಾತ್ ಅಲ್ಲಿ ಹೋಗ್ಬೇಕು ಅಂತ. ಆದ್ರೆ ಅದ್ಯಾವುದಕ್ಕೂ ಇಲ್ಲಿ ಭಕ್ತ ಇಲ್ಲ. ಬದಲಿಗೆ ರಾಮ್ ಪಥದಲ್ಲಿ ಇದೀಗ ಸಂಪೂರ್ಣವಾಗಿ ಜನರಿಗೆ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹಿನ್ನೆಲೆಯಿಂದಾಗಿ ಈ ಒಂದು ರಾಮ್ ಪಥ್ ಪ್ರದೇಶ ಸಂಪೂರ್ಣವಾಗಿ ರಾಮ ಭಕ್ತರ ಈ ಒಂದು ಜನಜಂಗುಳಿಯಿಂದ ತುಂಬಿರುವಂತಹ ದೃಶ್ಯಾವಳಿಗಳು. ಎಲ್ಲರಲ್ಲೂ ಕೂಡ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದೆ. ರಾಮಲಲ್ಲನ ದರ್ಶನ ಮಾಡಬೇಕು ಅನ್ನುವಂತಹ ಕೌತುಕ ಇದೀಗ ಎಲ್ಲ ರಾಮನ ಭಕ್ತರ ಬಳಿ ಇರುವಂತದ್ದು. ಬಂದಿರುವಂತಹ ರಾಮ ಭಕ್ತರು ಒಂದು ಕಡೆ, ನಾಗರಿಕರು, ಜನರು, ಸಾಧು ಸಂತರು, ಬಹುತೇಕ ನಾಗರಿಕರು ತಮ್ಮದೇ ಆದಂತಹ ಒಂದು ಭಕ್ತಿ ಭಾವದಿಂದ ಬಂದಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಒಂದು ಭಕ್ತಿ ಭಾವವನ್ನ ರಾಮಪಥದಲ್ಲಿ ವ್ಯಕ್ತಪಡಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಸಹಜವಾಗಿ ಈ ರೀತಿಯಾದಂತಹ ಕೌತುಕಕ್ಕೆ ರಾಮಪಥ ಸಾಕ್ಷಿ ಆಗ್ತಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಪದೇ ಪದೇ ಗಮನಿಸಬಹುದು. ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಪೊಲೀಸ್ನವರು ಇಲ್ಲಿರುವಂತಹ ರಾಮ ಭಕ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ಕೇಂದ್ರ ಮೀಸಲು ಪಡೆ ಜೊತೆಗೆ ಉತ್ತರ ಪ್ರದೇಶ ಪೊಲೀಸರು ತಮ್ಮದೇ ಆದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಫುಟ್ಪಾತ್ ಅನ್ನು ಹೊರತುಪಡಿಸಿ ಈ ಒಂದು ರಾಮಪಥಿಗೆ ಬರಬೇಡಿ ಅನ್ನುವಂತಹ ಮನವಿಯನ್ನು ಮಾಡ್ತಾ ಇದ್ರು. ಏಕಕಾಲದಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ಇಂಥ ಒಂದು ಸ್ಥಿತಿ ಈಗ ರಾಮಪಥದಲ್ಲಿ ನಿರ್ಮಾಣವಾಗಿದೆ. ಅಯೋಧ್ಯೆಯ ರಾಮಪಥದಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.